ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಫ್ರೆಂಡ್ಸ್. ಟೆನ್ಸ್ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ನೋಡಿದ್ದೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ನೋಡೋಣ. ಏನು ಹಂಗಂದ್ರೆ, ಸಿಂಪಲ್ ಪ್ರೆಸೆಂಟ್ನಲ್ಲಿ ಏನು ಹೇಳ್ತೀರಿ? ನಾವೊಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ, ಒಂದು ಕೆಲಸ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಏನು ಹೇಳ್ತೀವಿ? ನಾವೊಂದು ಕೆಲಸ ಮಾಡ್ತಾ ಇದ್ದೇವೆ, ಮಾಡಕತ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಏನು ಹೇಳ್ತೀರಿ? ಕೆಲಸ ಮಾಡಿ ಮುಗಿಸೀವಿ, ಮಾಡಿದ್ದೇವೆ, ಮಾಡಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮೀನಿಂಗ್ ಇದ್ರಾಗ ಐತೆ ನೋಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ, ಒಂದು ಕೆಲಸ ನೀವು ಚಾಲೂ ಮಾಡ್ತೀರಿ, ಬೆಳಗ್ಗೆ 7 ಗಂಟೆಗೆ ಚಾಲೂ ಮಾಡ್ತೀರಿ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ ಹಂಗೆ ಕಂಟಿನ್ಯೂಸ್ ಮುಗಿರ್ತೈತಿ, ಮಾಡೋದು, ಮುಗಿದು ಮಾಡೋದು, ಕಂಟಿನ್ಯೂಸ್ ಆಗಿ ಏನು ಮಾಡ್ತೀವಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತಾರೆ ಅದಕ್ಕೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. 11 ಗಂಟೆ ಆದರೂ ಇನ್ನೂ ಮುಗ್ದಿರಂಗಿಲ್ಲಲ್ಲ, ಅವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಇದು ಇಷ್ಟಕ್ಕಂತಲ್ಲ, ಈಗ ನಿನ್ನೆಯಿಂದ, ಮೊನ್ನೆಯಿಂದ, ಹೋದ ವಾರದಿಂದ ಇಲ್ಲಿಯವರೆಗೆ ಅಂತ ಏನಂತೀವಲ್ಲ, ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವ? ಈ ಸೆಂಟೆನ್ಸನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಸೊ ಇಟ್ ಇಸ್ ವೆರಿ ಕ್ಲಿಯರ್ ಹಿಯರ್ ಮೈ ಡಿಯರ್ಸ್. ಏನಪ್ಪ ಅಂತಂದರೆ, ಹ್ಯಾಸ್ ಬೀನ್ ಆ್ಯಂಡ್ ಹ್ಯಾವ್ ಬೀನ್ ವಿತ್ ING ವರ್ಬ್ ಅಂತ ಕ್ಲಿಯರ್ ಇದೆ ನೋಡಿ. ಹ್ಯಾಸ್ ಬೀನ್ ಆ್ಯಂಡ್ ಹ್ಯಾವ್ ಬೀನ್ ಅಂದ್ರೆ, ಐ ಅಂತ ಬಂದಾಗ, ವಿ ಅಂತ ಬಂದಾಗ, ಯು ಅಂತ ಬಂದಾಗ, ದೇ ಅಂತ ಬಂದಾಗ ನಾವು ಏನು ಯೂಸ್ ಮಾಡಬೇಕು? ಹ್ಯಾವ್ ಬೀನ್, ಪ್ಲೂರಲ್ ಫಾರ್ಮ್. ಐ, ವಿ, ಯು, ದೇ, ಹ್ಯಾವ್ ಬೀನ್. ಅದೇ ಹಿ, ಶಿ, ಇಟ್ ಅಂತ ಬಂದಾಗ ವಾಟ್ ವಿ ಹ್ಯಾವ್ ಟು ಯೂಸ್? ವಿ ಹ್ಯಾವ್ ಟು ಯೂಸ್ ಹ್ಯಾಸ್ ಬೀನ್ ಅಂತ ಬಳಸಬೇಕು. ಸೊ ಈ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಅಂತ ಬಂದಾಗ ವರ್ಬ್ ನಂಬರ್ 4. ವರ್ಬ್ ನಂಬರ್ 4 ಅಂದ್ರೆ ಯಾವುದು? ING ವರ್ಬ್. ವೆರಿ ಸಿಂಪಲ್. ಒಂದಿಷ್ಟು ಎಕ್ಸಾಂಪಲ್ ನೋಡೋಣ. ಏನು? ಐ ಹ್ಯಾವ್ ಬೀನ್ ವೇಟಿಂಗ್. ಏನು ಹಿಂಗಂದ್ರೆ, ಕನ್ನಡ ಒಳಗೆ ನಾನು ಕಾಯ್ತಾನೇ ಇದ್ದೇನೆ ಅಂತ ಅರ್ಥ. ಸ್ವಲ್ಪ ಕಾದೇನಿ, ವೇಟ್ ಮಾಡೇನಿ, ಇನ್ನೂ ವೇಟ್ ಮಾಡಾಕತ್ತೀನಿ, ಅವಾಗಿಂದ ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ 8 o'clock. ಈ ಸಿನ್ಸ್ ಅನ್ನೋ ಶಬ್ದ ಈ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಬರ್ತದೆ. ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸಿನ್ಸ್ ಯೆಸ್ಟರ್ಡೇ. ನಿನ್ನೆಯಿಂದ ಮಳೆ ಬರ್ತಾನೇ ಇದೆ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಗ್ಗೆಯಿಂದ ಮಳೆ ಬರ್ತಾನೇ ಇದೆ. ವಿ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್. ನೀವು ಅಭ್ಯಾಸ ಮಾಡ್ತಾ ಇರ್ತೀರಿ, ಏನೋ ನೋಟ್ಸ್ ಬರಿತಾ ಇರ್ತೀರಿ, ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ, ಅವಾಗ ನೀವು ಈ ವಾಕ್ಯವನ್ನು ನೀವು ಹೇಳ್ತೀರಿ. ಏನಂತ? ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್. ವಿ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಹೌ ಟು ಇಂಪ್ರೂವ್ ಗ್ರಾಮರ್. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್. ನಿನ್ನೆ ಬೆಳಗ್ಗೆಯಿಂದ ಚಾಲು ಮಾಡಿದವಳು ಇನ್ನೂ ಅಭ್ಯಾಸ ಮಾಡಾಕತ್ತಾಳ, ಹಂಗೆ ಊಟನ ಮಾಡಿಲ್ಲ ಸರಿಯಾಗಿ. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಆಫ್ಟರ್ನೂನ್, ಸಿನ್ಸ್ ಈವ್ನಿಂಗ್. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ಈಗ ಅವ ನೋಡಾಕತ್ತೀನಿ, ನಾನು ಅಬ್ಸರ್ವ್ ಮಾಡಾಕತ್ತೀನಿ, ಅವನಿಗೆ ಹಾರ್ಡ್ ವರ್ಕ್ ಮಾಡಾಕತ್ತಾನವ, ಈಗ ಮೊದಲಿನಕ್ಕಿಂತ ಇಂಪ್ರೂವ್ ಆಗ್ಯಾನ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ದೇ ಹ್ಯಾವ್ ಬೀನ್ ಪ್ರಿಪೇರಿಂಗ್ ನೋಟ್ಸ್. ನೋಡ್ರಿ, ಅವರು ನೋಟ್ಸ್ ಪ್ರಿಪೇರ್ ಮಾಡ್ಲಿಕ್ಕೆ ಚಾಲೂ ಮಾಡ್ಯಾರ, ಇನ್ನೂ ಮುಗಿಸೇ ಇಲ್ಲ, ಹಾಗೆ ಮಾಡ್ತಾನೇ ಇದ್ದಾರೆ. ಜಿಯೋಗ್ರಫಿ ಬಗ್ಗೆ ನೋಟ್ಸ್ ಮಾಡ್ತಾ ಇದ್ದಾರೆ, ಹಿಸ್ಟ್ರಿ ಬಗ್ಗೆ ಮಾಡ್ತಾ ಇದ್ದಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಡ್ತಾ ಇದ್ದಾರೆ, GK ಬಗ್ಗೆ ಮಾಡ್ತಾ ಇದ್ದಾರೆ, ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ತಾ ಇದ್ದಾರೆ, ಇಂಗ್ಲೀಷ್ ಗ್ರಾಮರ್ ಬಗ್ಗೆ ನೋಟ್ಸ್ ಪ್ರಿಪೇರ್ ಮಾಡ್ತಾನೇ ಇದ್ದಾರೆ ಅಂತ ಹೇಳಲಿಕ್ಕೆ ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಇಲ್ಲಿ ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಡಿಫ್ರೆನ್ಸ್. ಹಿ ಹ್ಯಾಸ್ ಬೀನ್ ಅಂತ ಬಂದಾಗ, ಹ್ಯಾಸ್ ಬೀನ್, ಹ್ಯಾವ್ ಬೀನ್ ವಿತ್ ING ವರ್ಬ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್ ವಿತ್ V3 ಬಂದಾಗ ಡಿಫ್ರೆನ್ಸ್ ಏನು? ಸ್ವಲ್ಪ ನಾನು ನಿಮಗೆ ಟಚ್ ಕೊಡಕತ್ತೀನಿ ಇಲ್ಲಿ. ಏನಂದ್ರೆ, ಪ್ಯಾಸಿವ್ ವಾಯ್ಸ್ನಲ್ಲಿ ಇದನ್ನು ಯೂಸ್ ಮಾಡ್ತೇವೆ ನಾವು. ಹಿ ಹ್ಯಾಸ್ ಬೀನ್ ಸ್ಟಡಿಂಗ್ ಅಂತಂದ್ರೆ ಅವ ಅಭ್ಯಾಸ ಮಾಡ್ತಾನೆ ಇದ್ದಾನೆ.
ಹಿ ಹ್ಯಾಸ್ ಬೀನ್ ಪ್ರಮೋಟೆಡ್. ಇಲ್ಲಿ ವರ್ಬ್ ನಂಬರ್ 3 ಬಂತು. ಇದು ಪ್ಯಾಸಿವ್ ವಾಯ್ಸ್ನಾಗ ಬರ್ತೈತಿ. ನಾನು ನಿಮ್ಗೆ ಸುಮ್ಮನೆ ಡಿಫ್ರೆನ್ಸ್ ಒಂದು 2 ನಿಮಿಷ ಹೇಳಲಿಕ್ಕೆ ಅಷ್ಟೇ ಇದನ್ನು ಸ್ಲೈಡ್ ಮಾಡಿದ್ದಿಲ್ಲ. ಹಿ ಹ್ಯಾಸ್ ಬೀನ್ ಪ್ರಮೋಟೆಡ್ ಅಂದರೆ ಅವನಿಗೆ ಪ್ರಮೋಷನ್ ನೀಡಲಾಗಿದೆ ಅಂತ ಅರ್ಥ ಆಗುತ್ತೆ ಅಲ್ಲಿ. ಅಂದರೆ ಒಬ್ಬ ಕೆಲಸ ಮಾಡಿದೆ. ಇದನ್ನು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಚೆನ್ನಾಗಿ ನಾವು ಕಲಿತೀವಿ. ಶಿ ಹ್ಯಾಸ್ ಬೀನ್ ಪ್ರಿಪೇರಿಂಗ್ ನೋಟ್ಸ್ ಅಂದರೆ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಅದನ್ನೇ ನೋಡಿ ಶಿ ಹ್ಯಾಸ್ ಬೀನ್ ಇನ್ವೈಟೆಡ್ ಅಂತಂದ್ರೆ ಅವರನ್ನು ಕೂಡ ಅಲ್ಲಿ ಕರೆಯಲಾಗಿದೆ, ಆಹ್ವಾನಿಸಲಾಗಿದೆ ಅಂತ ಮೀನಿಂಗ್ ಬರ್ತದೆ. ಇದನ್ನು ನಾವು ಆಮೇಲೆ we can study it in passive voice in a very different manner and in detail we can study. But right now ನಾನು ನಿಮಗೆ ಒಂದು ಪಾಯಿಂಟ್ ಹೇಳೋದೇನಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ನಾವು ಒಂದು ಯೋಚನೆ ಮಾಡೋಣ. ಏನಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಒಳಗೆ ಫಸ್ಟ್ ಸೆಂಟೆನ್ಸ್ ಏನಕ್ಕದಿ ಐ ಸಿಂಗ್ ಅಂತ ಆಯಿತು, ಹೌದಾ? ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಐ ಆಮ್ ಸಿಂಗಿಂಗ್ ಅಂತ ಆಯಿತು, ಓಕೆನಾ? ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಏನಾಗ್ತದೆ ಐ ಹ್ಯಾವ್ ಸಂಗ್ ಅಂತ ಆಯಿತು. ಇದನ್ನೇ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ತಗೊಂಡಾಗ ಐ ಹ್ಯಾವ್ ಬೀನ್ ಸಿಂಗಿಂಗ್ ಅಂತ ಆಯಿತು, ಹೌದಾ? ಇದನ್ನೇ ನಾವು ಒಂದು ಹಿ ಅಂತ ತಗೊಂಡು ಯೂಸ್ ಮಾಡಿದಾಗ ಸಿಂಪಲ್ ಪ್ರೆಸೆಂಟ್ ಒಳಗೆ ಹಿ ಸಿಂಗ್ಸ್. ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್ ಹಿ ಈಸ್ ಸಿಂಗಿಂಗ್. ಬರ್ಕೋಬೇಕು, ನೀವೆಲ್ಲ ಇವನ್ನ ನೋಟ್ ಮಾಡ್ಕೋಬೇಕು. ಹಿ ಈಸ್ ಸಿಂಗಿಂಗ್. ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಏನಾಗ್ತೈತಿ ಹಿ ಹ್ಯಾಸ್ ಸಂಗ್. ನೋಡ್ರಿ, ಐ ಹ್ಯಾವ್ ಬಂದ್ರೆ ಇಲ್ಲಿ ಹಿ ಹ್ಯಾಸ್. ಇನ್ನೊಂದು ನಾಲ್ಕನೇದು ಏನಪ್ಪ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಹಿ ಹ್ಯಾಸ್ ಬೀನ್ ಸಿಂಗಿಂಗ್. ಅವನು ಹಾಡನ್ನು ಹೇಳುತ್ತಲೇ ಇದ್ದಾನೆ, ಹಾಡನ್ನು ಹಾಡುತ್ತಲೇ ಇದ್ದಾನೆ. ಅವನು ಫಸ್ಟ್ ನೋಡಿ, ನಾನು ಬರುತ್ತೇನೆ, ಬರುತ್ತಿದ್ದೇನೆ, ಬಂದಿದ್ದೇನೆ, ಬರುತ್ತಲೇ ಇದ್ದೇನೆ. ಐ ಸ್ಟಡಿ, ಅಭ್ಯಾಸ ಮಾಡುತ್ತೇನೆ. ಐ ಆಮ್ ಸ್ಟಡಿಂಗ್, ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಅಭ್ಯಾಸ ಮಾಡಿದ್ದೇನೆ, ಐ ಹ್ಯಾವ್ ಸ್ಟಡೀಡ್. ಅಭ್ಯಾಸವನ್ನು ಮಾಡ್ತಾನೇ ಇದ್ದೇನೆ, ಐ ಹ್ಯಾವ್ ಬೀನ್ ಸ್ಟಡಿಂಗ್. ಅರ್ಥ ಆಯ್ತಾ? ಸೊ ಸಿಂಪಲ್ ಪ್ರೆಸೆಂಟದಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೂ ಏನೇನು ಬಂತು ಇವನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಒಳಗೆ ಆಮೇಲೆ ನೋಡೋಣ ಅಂತ. ಫಸ್ಟ್ ನಾವು ಟೆನ್ಸ್ ಚಾಪ್ಟರ್ ಪಾಸಿಟಿವ್ ಒಳಗೆ ನೋಡ್ಕೊಂಡ್ಬಿಡೋಣ. ಸೊ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನು 4 ಬಂದುವಲ್ಲ, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವು 4 ನೀವು ಕರೆಕ್ಟಾಗಿ ಅಭ್ಯಾಸ ಮಾಡಿರಿ. ಸೆಂಟೆನ್ಸ್ ಐಡೆಂಟಿಫೈ ಮಾಡಿರಿ. ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಂದು ಅನ್ನೋದನ್ನು ಐಡೆಂಟಿಫೈ ಮಾಡಿರಿ ಪ್ಲೀಸ್. ಸಿಂಪಲ್ ಪ್ರೆಸೆಂಟ್ ಒಳಗೆ ವರ್ಬ್ ನಂಬರ್ 1 ಆ್ಯಂಡ್ ವರ್ಬ್ ನಂಬರ್ 5 ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಈಸ್, ಆಮ್, ಆರ್ ಹೆಲ್ಪಿಂಗ್ ವರ್ಬ್ ಬಂತು, ವರ್ಬ್ ನಂಬರ್ 4. ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಹ್ಯಾಸ್ ಮತ್ತು ಹ್ಯಾವ್ ಹೆಲ್ಪಿಂಗ್ ವರ್ಬ್, ವರ್ಬ್ ನಂಬರ್ 3. ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಹ್ಯಾಸ್ ಬೀನ್ ಮತ್ತು ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್ ಇರ್ತವೆ, ವರ್ಬ್ ನಂಬರ್ 4 ಅನ್ನು ಬಳಸ್ತೀವಿ. ಇದಾದಮೇಲೆ ಮುಂದೆ ಬರೋದು ಪಾಸ್ಟ್ ಟೆನ್ಸ್. ಅದನ್ನು ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಳ್ರಿ, ಸೆಂಟೆನ್ಸ್ ಬರೆದಿಟ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್. Thank you very much.